ಧರ್ಮಸ್ಥಳದ ಹತ್ಯಾಕಾಂಡ ಏನಿದೆ ಇದಕ್ಕೆ ಪ್ರತಿದಿನ ಒಂದೊಂದು ತಿರುವುಗಳನ್ನು ಎವ್ರಿ ಡೇ ಒಂದೊಂದು ಟರ್ನಿಂಗ್ ಪಾಯಿಂಟನ್ನು ಈ ಧರ್ಮಸ್ಥಳ ಹತ್ಯಾಕಾಂಡ ತಗೊಳ್ತಾ ಇದೆ. ಮೊದಲನೇದಾಗಿ ನಾವು SITನಲ್ಲಿ ರಿಕ್ವೆಷನ್ ಮಾಡೋದೇನು ಅಂತಂದರೆ, ಮೊಹಂತಿಯವರೇ, ನೀವು ತುಂಬ ಬುದ್ಧಿವಂತ IPS ಆಫೀಸರು, ಒಂದು ರಿಕ್ವೆಸ್ಟ್ ನಿಮ್ಗೆ ಹೇಳ್ತಾ ಇದ್ದೇನು ಅಂತಂದರೆ, ದಯಮಾಡಿ ಟೆಕ್ನಾಲಜಿಯನ್ನು ಬಳಸಿ. ಸುಮ್ಮನೆ ಎಲ್ಲ ಕಡೆ ಅಗಿಯೋದಕ್ಕಿಂತ ವಿ ವಿಶ್ ಯು ಯೂಸ್ ಟೆಕ್ನಾಲಜಿ ಸೊ ದಟ್ ಅಲ್ಲಿನ ಅರಣ್ಯ ಸಹ ಡ್ಯಾಮೇಜ್ ಆಗಬಾರ್ದು. ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ ಏನಿದೆ ತರಿಸಿ, ಏನೇನಕ್ಕೋ ಬಳಸ್ತೀರಂತೆ. ಆ್ಯಂಡ್ ಎನ್ಶ್ಯೂರ್ ನೀವು ಮಾಡ್ತಾ ಇರೋಂಥ ಕೆಲಸ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಾರಂತೆ, ಜನರಿಗೆ ಗೊತ್ತಾಗಲೇಬೇಕು. ವೈ ಆರ್ ಯು ಹೈಡಿಂಗ್? ಮೊದಲು ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸನ್ನು ತಗೊಂಬಂದು ಟೆಕ್ನಾಲಜಿನ ಬಳಸಿ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿ ಎಲ್ಲೆಲ್ಲಿ ಓದಿದ್ದಾರೆ. ಯಾಕಂದರೆ ನೆನ್ನೆ ಒಬ್ಬ ಕಂಪ್ಲೇಂಟ್ ಬಂದಿದ್ದಾರೆ, ಅವ್ರು ಹೇಳ್ತಾರೆ ಇನ್ನೊಂದು 100 ಕಡೆ ನಾನು ತೋರಿಸ್ತೀನಿ ಅಂತ. ಅಲ್ಟಿಮೇಟ್ ಆಗಿ ನಾವು ರಿಕ್ವೆಸ್ಟ್ ಮಾಡೋದೇನೋ ಒಂದು SITಯಿಂದ, ಮೊಹಂತಿ ಅವ್ರು ಬಿಟ್ಟು ಬೇರೆ ಯಾರಿದ್ರು ಕೂಡ ನಾನು ಹೇಳೋ ಲ್ಯಾಂಗ್ವೇಜ್ ಬೇರೆ ಇರ್ತಾ ಇತ್ತು. ಮೊಹಂತಿ ಅವರೇ, ವಿತ್ ಗ್ರೇಟ್ ರೆಸ್ಪೆಕ್ಟ್ ಟು ಯು, ಇವರೇ ಬಿಲೀವ್ ಇಟ್ ಆರ್ ನಾಟ್, ನನಗೆ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು ಸಿಕ್ಕಿದ್ರು, ನಮ್ಮ ಒಕ್ಕಲಿಗರ ಮಾಡಿದ್ರು. ಅವರು ಕೂಡ ನಿಮ್ಮ ಬಗ್ಗೆ ತುಂಬ ಒಳ್ಳೆ ಮಾತನ್ನು ಹೇಳಿದ್ರು. ಈಸ್ ಎ ವೆರಿ ವೆರಿ ಕ್ರೆಡಿಬಲ್ ಆಫೀಸರ್ಸ್. ಈ ವಾಸ್, ಐ ಥಿಂಕ್, ಇಫ್ ಐ ಆಮ್ ನಾಟ್ ರಾಂಗ್, ನೀವು ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೆ ಕಡಿಮೆ, ಹೊರಗಡೆ ಐ ಥಿಂಕ್ ಸೆಂಟ್ರಲ್ ಡೆಪ್ಯುಟೇಷನಲ್ಲಿ ಜಾಸ್ತಿ ಇದ್ವಿ ಅಂತ ನೆನ್ನೆ ಸ್ವಾಮೀಜಿ ಸಹ ಹೇಳಿದ್ರು. ಅವ್ರು ಹೇಳಿದಾಗ ಈ ಟೋಲ್ಡ್ ಈಸ್ ಎ ವೆರಿ ಕ್ರೆಡಿಬಲ್ ಆಫೀಸರ್ ಜಗದೀಶ್. ಮಾತಾಡ್ಬೇಕಾರೆ ವಿತ್ ಡ್ಯೂ ರೆಸ್ಪೆಕ್ಟ್, ಅವ್ರ ಅಡ್ವೈಸ್ ಮೇಲೆ ನಿಮ್ಮ ಮೇಲೇನೂ ಕ್ರೆಡಿಬಲ್ ಜಾಸ್ತಿ ಆಯಿತು. ಬಟ್ ನಮ್ಮ ಸಮಸ್ಯೆ ಏನು ಅಂತಂದರೆ, ಟೆಕ್ನಾಲಜಿನ ಬಳಸೋಕ್ಕೆ ಏನು ಸಮಸ್ಯೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಟೆಕ್ನಾಲಜಿನ ಯಾಕೆ ಬಳಸ್ತಾ ಇಲ್ಲ? ಯು ಯೂಸ್ ಟೆಕ್ನಾಲಜಿ. ಯಾಕಂದರೆ ಗ್ರೌಂಡ್ ಪೆನಿಟ್ರಿಂಗ್ ರಡಾರ್ಸನ್ನು ನೀವು ಇದನ್ನ ಹೊರಕೊಲ್ಲ ಡ್ರೋನನ್ನು ತಗೊಂಬಂದ್ರೆ ಅಲ್ಟಿಮೇಟ್ಲಿ ನಮಗೆ ಅಲ್ಲಿ ಏನೇನು ಪಳುವಳಿಕೆ ಇದೆ, ಅಟ್ಲೀಸ್ಟ್ ಮಿನಿಮಮ್ 25 ಮೀಟರ್ಸ್ ಇಟ್ ವಿಲ್ ಪೆನಿಟ್ರೇಟ್ ಮಾಡಿ ಒಂದು ಬ್ಲೂ ಪ್ರಿಂಟನ್ನು ಕೊಡ್ತದೆ, 3 ಡೈಮೆನ್ಷನ್ ಬ್ಲೂ ಪ್ರಿಂಟನ್ನು ಕೊಡ್ತದೆ. ಅವ್ನು ಯಾವನೇ ಹೇಳಿ ತಗೊಂಡಾಗ ಅಲ್ಲಿ ಡ್ರೋನ್ ನಿಲ್ಸಿದ್ರೆ ಯು ವಿಲ್ ಗೆಟ್ ಗುಡ್ ಮಾರ್ನಿಂಗ್. ಸೊ ವಿ ವಿಲ್ ಗೆಟ್ ಒಂದು ಬ್ಲೂ ಪ್ರಿಂಟು, 2 ಡೈಮೆನ್ಷನ್ ಬ್ಲೂ ಪ್ರಿಂಟ್ ಸಿಗುತ್ತೆ ನಮಗೆ. ಅಲ್ಲಿಗೇನಾಗುತ್ತೆ, ನಮ್ಗೆ ಎಕ್ಸಾಕ್ಟ್ಲಿ ಎಲ್ಲಿ ನಾವು ಎಕ್ಸ್ಕವೇಷನ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಒಂದು. ಎರಡನೇದು, ಸಾಕಷ್ಟು ಜನ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅಲ್ಲಿ ಕಲೆಕ್ಟ್ ಮಾಡ್ತಾರೋ ಬೋನ್ಸು ಮತ್ತು ನೀವು ಫಾರೆನ್ಸಿಕ್ ಕಳಿಸೋ ಎರಡೂ ಕೂಡ ಬದಲಾವಣೆ ಆಗೋಂಥ ಸಾಧ್ಯತೆ ಇದೆ. ಯಾಕಂದರೆ ಮಂಜುನಾಥ್ ಅಂತ ವ್ಯಕ್ತಿಗಳು SITನಲ್ಲೂ ಕೂಡ ಇದ್ದಾರೆ. ಮಂಜುನಾಥ್ ಗೌಡನ ಇನ್ಸ್ಪೆಕ್ಟರು ಅಲ್ಲಿದ್ದಾರೆ. ಒಂದು, ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ಗಳನ್ನು ಟೆಕ್ನಾಲಜಿನ ಬಳಸಿ ದಯಮಾಡಿ ಪ್ಲೀಸ್, ದಿಸ್ ಇಸ್ ಒನ್ ರಿಕ್ವೆಸ್ಟ್ ಮೊಹಂತಿ ಅವರೇ, ನಿಮಗೆ ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀವಿ. ಎರಡನೇದಾಗಿ SIT ಟೀಮು, SIT ಅವರು ಎಂಟೈರ್ SIT ಟೀಮು ಯಾರೇ ಆಗಿರ್ಬೋದು, ಇನ್ಕ್ಲೂಡಿಂಗ್ ಆಂಟಿ ನಕ್ಸಲ್ ಫೋರ್ಸನ್ನು ನೀವು ಅಲ್ಲಿ ಹಾಕಿದ್ದೀರಾ. ಇಫ್ ಐ ಆಮ್ ನಾಟ್ ರಾಂಗ್, ಆಂಟಿ ನಕ್ಸಲ್ ಫೋರ್ಸನ್ನು ಸೆಕ್ಯೂರಿಟಿಗೋಸ್ಕರ ಬಳಸ್ತಾ ಇದ್ದೀರಾ. ಯಾರೂ ಕೂಡ ಮೊಬೈಲ್ ಬಳಕೆಯನ್ನು ಮಾಡಕ್ಕೆ ಬರಂಗಿಲ್ಲ. ನೋ ಬಡಿ ಶುಡ್, ಇನ್ಕ್ಲೂಡಿಂಗ್ ಮೊಹಂತಿ ಅವರು, ವಾಕಿ ಟಾಕಿನೇ ಬಳಸಬೇಕು. ಯು ಶುಡ್ ಯೂಸ್ ವಾಕಿ ಟಾಕಿ. ಅಕಸ್ಮಾತ್ ಅಲ್ಲಿ ನಿಮ್ಗೆ ಏನಾದರೂ ಸ್ಟ್ರೀಮಿಂಗ್ಗೆ ಸಿಕ್ಕಿಲ್ಲ ಅಂತಂದರೆ ಯು ಕ್ಯಾನ್ ಪ್ಲೇಸ್ ವಾಕೀಸ್ಗೆ ಬೇಕಾದಂಥ ಆಂಟೆನ ಅಲ್ಲಿ ನಿಮ್ಮ ಹತ್ರ ಇದ್ದೇ ಇದೆ. ಎಮರ್ಜೆನ್ಸಿ ಇಫ್ ಐ ನಾಟ್ ರಾಂಗ್ ರಿಸರ್ವ್ ಹತ್ರ ಇದ್ದೇ ಇದೆ. ತಗೊಂಬಂದಲ್ಲಿ ಹಾಕ್ಕೊಂಡು 100% ಪ್ರತಿಯೊಬ್ಬರು ಕೂಡ ವಾಕಿ ಟಾಕಿನೇ ಬಳಸಬೇಕು. ಯಾರೂ ಕೂಡ ಮೊಬೈಲ್ನ ಬಳಸಂಗಿಲ್ಲ. ಯಾಕಂದರೆ ನಾವು ನೆನ್ನೆ ಇವತ್ತೊಂದು ವಿಡಿಯೋ ಶೇರ್ ಮಾಡಿದ್ದೀವಿ. ಮಂಜುನಾಥ ಸತತವಾಗಿ, ಇನ್ಸ್ಪೆಕ್ಟರ್ ಮಂಜುನಾಥ ಯಾರ ಬಳಿ ಮಾತಾಡ್ತಾನೆ ನಮಗಂತೂ ಗೊತ್ತಿಲ್ಲ. ಆಮೇಲೆ ಇಷ್ಟಕ್ಕೂ ಬಂದಿರೋದು ಇನ್ವೆಸ್ಟಿಗೇಷನ್ ಮಾಡಕ ಅಥವಾ ಅಲ್ಲಿನ ಇನ್ಫಾರ್ಮೇಶನ್ ಮಾರಾಟ ಮಾಡ್ಕೊಳಕ ಬಂದಿರೋದು, ಅದು ಒಂದು ಪ್ರಶ್ನೆ. ಆಮೇಲೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಮೊಬೈಲಲ್ಲಿ ಏನು ಕೆಲಸ? ಅವನು ಇನ್ಸ್ಪೆಕ್ಟರ್ ಮಂಜು ಮಾತಾಡಿದ್ದಾನೆ. ವಿ ಹ್ಯಾವ್ ಶೇರ್ಡ್ ದ ವಿಡಿಯೋ. ಐ ಥಿಂಕ್ ಸಂಬಡಿ ಆ ವಿಡಿಯೋನ ಶೇರ್ ಮಾಡಿದ್ರು. ನಾನು ಅದನ್ನು ಈಗ ಶೇರ್ ಮಾಡಿದ್ದೀನಿ. ಸಂಪೂರ್ಣವಾಗಿ SIT ಟೆಕ್ನಾಲಜಿಯನ್ನು ಬಳಸಬೇಕು. ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ ಆಗಿರ್ಬೋದು. ಆಮೇಲೆ ನಿಮ್ಮ ತನಿಖೆ ಪಾರದರ್ಶಕವಾಗಿರ್ಬೇಕು. ನಮಗೆ ಯಾರ ಮೇಲೂ ನಂಬಿಕೆ ಇಲ್ಲ, ಇನ್ಕ್ಲೂಡಿಂಗ್ SIT ಮಾಡಿದರೆ ಓಕೆ, ಬಟ್ ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಕಾರಣ ಯಾಕೆ ಅಂತಂತಂದ್ರೆ, ಆಗ್ತಾ ಇರೋಂಥ ಡೆವಲಪ್ಮೆಂಟ್ ಪ್ರತಿಯೊಂದು ಹಂತದಲ್ಲೂ ದಿಕ್ಕು ತಪ್ಪಿಸುವಂಥ ಕೆಲಸ ಆಗ್ತಾ ಇರೋದ್ರಿಂದ SIT ಅವರು ಪಾರದರ್ಶಕವಾಗಿ ಮಾಡಬೇಕು. ನೀವು ಸುತ್ತಕೊಂಡು ನೀವು ಬೇಕಾದ್ರೆ ಎಂಟೈರ್ ಏರಿಯಾನ ಬೇಕಾದ್ರೆ ಬ್ಯಾರಿಕೇಡ್ ಹಾಕಿ, ಬಟ್ ಪಾರದರ್ಶಕವಾಗಿ ಕೆಲಸ ನಡೀಬೇಕು. ಅಲ್ಲಿ ತೆಗಿತಾರಂತ ಮೂಳೆ, ನೀವು ತಗೊಂಡ್ ಹೋಗ್ತಾರಂತ ಮೂಳೆ ಪಳವಳಿಕೆಗಳು
ಅಲ್ಲಿರುವಂತ ಸಾಮಾನುಗಳು ಅದೇ ಅಂತ ನಮಗ್ ಗೊತ್ತಾಗ್ಬೇಕು. ನೀವ್ಯಾಕೆ ಮುಚ್ಚಿಡ್ತೀರಾ? ಯಾರಿಗೋಸ್ಕರ ತನಿಖೆ ಮಾಡ್ತಾ ಇದ್ದೀರಾ? ಸಾರ್ವಜನಿಕ ಹಿತಾಸಕ್ತಿಲಿ ತನಿಖೆ ಮಾಡ್ತಾ ಇದ್ದೀರಾ ಅಥವಾ ಯಾರಿಗೋಸ್ಕರನೋ ನೀವು ತನಿಖೆನ ಮಾಡ್ತಾ ಇದ್ದೀರಾ? ಅದು ಕ್ಲಾರಿಟಿ ಆಗ್ಬೇಕು. ಆಮೇಲೆ ನಿಮ್ಮ ತನಿಖೆ ಪಾರದರ್ಶಕವಾಗಿರಬೇಕು, ಮೋಸ್ಟ್ ಇಂಪಾರ್ಟೆಂಟ್ಲಿ. ಆಮೇಲೆ ವಿ ಡೋಂಟ್ ನೋ, ಅಲ್ಲಿ ಕಲೆಕ್ಟ್ ಮಾಡ್ತಾ ಇರುವಂತ ಹ್ಯೂಮನ್ ರಿಮೈನ್ಸು, ಬೋನ್ಸ್ಗಳು ಅದೇ ಫಾರೆನ್ಸಿಕ್ ಹೋಗುತ್ತಾ ಅಥವಾ ನೀವು ಯಾವ್ದಾನ ಬೇರೆ ತಗೊಂಬಂದು ಹೋಗ್ಬಿಟ್ರೆ ಏನ್ ಮಾಡ್ಬೇಕು ನಾವು? ನಮ್ಗಂತೂ ಯಾವುದೇ ಕಾರಣಕ್ಕೂ ನಮ್ಗೆ ನಂಬಿಕೆ ಅಂತೂ ಇಲ್ಲ. ರಾಕಿ ಬಿಡಿ, ಕಮಾನ್ ರಾಕಿ ಬಾಯ್. ಅವನು ಆಕ್ಚುಲಿ ಅವನನ್ನ ರಿಹಾಬಿಲಿಟೇಷನ್ ಸೆಂಟರ್ಗೆ ಸೇರಿಸ್ಬೇಕು. ನೀವೆಲ್ಲರೂ ಒಪ್ಪೋದಾದ್ರೆ ಚಂದ ಎತ್ಬಿಟ್ಟು, ಚಂದ ಎತ್ತನ, 1 ರೂಪಾಯಿ ಚಂದ ಹಾಕನ, ಕರ್ನಾಟಕದ ಅಷ್ಟು ಜನ ಚಂದ ಎತ್ತುಬಿಟ್ಟು ರಾಕೇಶ್ ಶೆಟ್ಟಿನ ರಿಹಾಬಿಲಿಟೇಷನ್ ಸೆಂಟರ್ ಸೇರನ. ಯಾಕಂದ್ರೆ ಅವನಿಗೆ ಮಾನಸಿಕವಾಗಿ ಐ ಥಿಂಕ್ ಅವನ ಮನಸ್ಸು ಕರೆಕ್ಟಾಗಿ ವರ್ಕೌಟ್ ಆಗ್ತಾ ಇಲ್ಲ. ಹಾಗಾಗಿ ಅವನನ್ನ ರಿಹಾಬಿಲಿಟೇಷನ್ ಸೆಂಟರ್ ಸೇರಿಸೋಣ. ಒಂದು ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್, ಎಸ್ ಐ ಟಿ ಅವರು ಟೆಕ್ನಾಲಜಿನ ಗೌಂಡ್ ಪೆನೆಟ್ರೇಟಿಂಗ್ ರಡಾರ್ಸು ಇದೆ. ನೀವು ಯಾಕೆ ಬಳಸ್ತಾ ಇಲ್ಲ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಯು ಶುಡ್ ಯೂಸ್ ಅದು. ಎರಡನೇದಾಗಿ ನಾವು ಮತ್ತೊಂದು ರಿಕ್ವೆಸ್ಟ್, ಐ ಆಮ್ ರೈಟಿಂಗ್ ಇಟ್ ಟು ಹೋಮ್ ಮಿನಿಸ್ಟ್ರಿಗೆ ಬರಿತಾ ಇದ್ದೀವಿ. SIT ಟೀಮಲ್ಲಿ ಇರೋರು ಯಾರು ಕೂಡ ಮೊಬೈಲ್ ಅನ್ನ ದಯಮಾಡಿ ನೀವು ಅಲ್ಲಿ ಕೆಲಸದ ಮೇಲೆ ಬಂದಾಗ, ನೀವು ಮನೆಗೆ ರೆಸ್ಟ್ ಮಾಡಕ್ ಹೋದಾಗ ಅಥವಾ ರೂಮ್ಗೆ ರೆಸ್ಟ್ ಮಾಡಕ್ ಹೋದಾಗ ಬಳಸ್ಕೊಳ್ಳಿ. ಬಟ್ ನೋ ಬಡಿ ಶುಡ್ ಯೂಸ್ ಮೊಬೈಲ್ಗಳನ್ನ SIT ಟೀಮ್ ಬಳಸಬಾರ್ದು. ವಾಕಿ ಟಾಕೀಸ್ ಅನ್ನು ಬಳಸಿ. ವಾಕಿ ಟಾಕೀಸ್ ಸೆಂಟ್ರಲೈಸ್ಡ್, ಒಬ್ಬರು ಏನೇ ಮಾತಾಡಿದ್ರು ಕೂಡ ಅಷ್ಟು ಎಂಟೈರ್ ಟೀಮ್ಗೆ ಗೊತ್ತಾಗುತ್ತೆ. ಆಮೇಲೆ ಅದು ರೆಕಾರ್ಡ್ ಆಗುತ್ತೆ, ವಾಕಿ ಟಾಕಿ ರೆಕಾರ್ಡ್ ಆಗುತ್ತೆ. ಆಮೇಲೆ ನಾಳೆ ದಿವಸ ನಮಗೆ ಬೇಕು ಅಂತಂದ್ರೆ ಇವನ್ ವಿ ಕ್ಯಾನ್ ನ್ಯಾಯಾಲಯ ಸಹ ಅದನ್ನ ಕೇಳಿಸ್ಕೊಳ್ಬಹುದು, ನೀವೇನ್ ಮಾತಾಡಿದಿರಂತ. ಯಾವುದೇ ಕಾರಣಕ್ಕೂ SIT ಟೀಮು ದೇ ಶುಡ್ ನಾಟ್ ಯೂಸ್ ಮೊಬೈಲ್ ಫೋನ್ಸ್. ಯಾರು ಕೂಡ ಬಳಸಂಗಿಲ್ಲ, ಇನ್ಕ್ಲೂಡಿಂಗ್ ಮೊಹಂತಿ ಅವರಿಂದ ಹಿಡಿದು. ವೆನ್ ಯು ಕಮ್ ಟು ಸೈಟ್ಗೆ ಬಂದಾಗ ಯು ಶುಡ್ ನಾಟ್ ಯೂಸ್ ಮೊಬೈಲ್ ಅನ್ನ ಡೆಪಾಸಿಟ್ ಮಾಡಿ ಬನ್ನಿ. ಪ್ರತಿಯೊಬ್ಬರು ವಾಕಿ ಟಾಕಿ ಯೂಸ್ ಮಾಡಬೇಕು ಅಂಡ್ ಸೆಂಟ್ರಲೈಸ್ ಆಗಿರ್ಬೇಕು ಅಂಡ್ ಇಟ್ ಶುಡ್ ಗೆಟ್ ರೆಕಾರ್ಡೆಡ್. ನಮ್ಗೆ ಪಾರದರ್ಶಕತೆ ಪ್ರತಿಯೊಂದು ಹಂತದಲ್ಲೂ ನಾವು ಸಾರ್ವಜನಿಕರು ಡಿಮ್ಯಾಂಡ್ ಮಾಡ್ತೀವಿ, ನೀವು ಅದನ್ನ ಮಾಡಬೇಕು. ಮೂರನೇದಾಗಿ ಇನ್ಸ್ಪೆಕ್ಟರ್ ಮಂಜು ಬಗ್ಗೆ ಏನ್ ಮಾಡಿದ್ರಿ? ಇನ್ಸ್ಪೆಕ್ಟರ್ ಮಂಜು ಬಗ್ಗೆ ಏನು ಆಗೇ ಇಲ್ಲ. ಅವ್ನು ಥ್ರೆಟ್ನಿಂಗ್ ಮಾಡಿರೋದು ನಿಜ, ಕಂಪ್ಲೇಂಟ್ ಆಗಿರೋದು ನಿಜ, ಅವನಂತ ವ್ಯಕ್ತಿನದು ನಿಜ, ಅವನನ್ನ ರಜದ ಮೇಲೆ ಕಳಿಸಿದ್ದು ನಿಜ. ಮತ್ತೆ ಯಾಕೆ ಇಲ್ಲ ಅಂತ ಮೊಹಂತಿ ಸಾಹೇಬರು, ವೈ ದರ್ ಇಸ್ ನೋ ಆಕ್ಷನ್? ಈ ಶುಡ್ ಬಿ ಅರೆಸ್ಟೆಡ್. ಅವನ ಮೇಲೆ 10 ಕೋಟಿ ಆರೋಪ ಇದೆ, 10 ಕೋಟಿ ಡೀಲ್ ಮಾಡಿಕೊಂಡು ಬೆದರಿಕೆ ಹಾಕಿದ್ದಾನೆ ಅಂತ. ಅಟ್ಲೀಸ್ಟ್ 10 ಕೋಟಿ ಯಾರು ಆಫರ್ ಕೊಟ್ಟರು, ಯಾರತ್ತ ಈಸ್ಕೊಂಡ, ಅದಕ್ಕೋಸ್ಕರ ಅವನ ಮೇಲೆ ತನಿಖೆ ನೀವು ಮಾಡ್ಬೇಕಲ್ವಾ? ದಿಸ್ ಇಸ್ ವಾಟ್ ವಿ ಎಕ್ಸ್ಪೆಕ್ಟ್. ಆಮೇಲೆ ನೀವು ಆ ಮುಸುಕುದಾರಿಯ ಮುಸುಕನ್ನ ತೆಗೆಸಿ. ಈಗ ಎಲ್ಲರಿಗೂ ಗೊತ್ತಾಗಿದೆ, ನಾವು ಇನ್ಫ್ಯಾಕ್ಟ್ ಬಿಲೀವ್ ಇಟ್ ಆರ್ ನಾಟ್, ಸಾಮಾನ್ಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಆ ಮುಖನ ತಗೊಂಡಾಗ ಹಾಕಿದ್ರೆ ಹೆಚ್ಚು ಕಡಿಮೆ ಒಂದು ಮುಖವನ್ನ ಕೊಡ್ತಾ ಇದೆ. ನೀವು ಫೋಟೋ ಡಿಸ್ಪ್ಲೇ ಮಾಡೋದೇ ಬೇಡ, ಬಟ್ ಅವನು ಆ ಮುಸ್ಕನ್ ತಗೊಂಡೋಗ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಕ್ರಿಯೇಟ್ ಎನ್ ಇಮೇಜ್ ಅಂತ ಮಾಡಿದ್ರೆ ಹೆಚ್ಚು ಕಮ್ಮಿ ಅವನ ಇಮೇಜ್ ಕ್ರಿಯೇಟ್ ಆಗ್ತಾ ಇದೆ. ನನ್ನ ಹತ್ರ ಒಂದು ಫೋಟೋ ಇದೆ, ಬಟ್ ನಾವ್ ಹೇಳೋದೇನು ಅಂತಂದ್ರೆ ಪಾರದರ್ಶಕತೆ ಬೇಕು. ಆಮೇಲೆ ಅವನಿಗೆ ಈಸ್ ನಾಟ್ ಓನ್ಲಿ ಎ ಕಂಪ್ಲೇನೆಂಟ್, ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಅಕ್ವಿಸಿಷನ್. ಈಗ ಮುಚ್ಚಾಕಿರುವಂತ ಆರೋಪ ಇದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರ ಆತನನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡ್ಕೊಳ್ಬೇಕು. ಪ್ರಾಸಿಕ್ಯೂಷನ್ ಅವನಿಗೆ ಯಾವುದೇ ಶಿಕ್ಷೆ ಆಗ್ಬಾರ್ದು, ಭೀಮನಿಗೆ ಯಾವುದೇ ರೀತಿಯ ಶಿಕ್ಷೆ ಆಗ್ಬಾರ್ದು. ಆಮೇಲೆ ಅವನ್ ತಲೆ ಕಟ್ಟಿದಿರ, ಆಮೇಲೆ ಎಲ್ಲ ಮಾಡಿದೀವನೇ ತಾನೆ ಅಂತೇಳಿ ಅವನ್ ತಲೆ ಕಟ್ಬಿಟ್ಟು ಅವನಿಗೆ ಏನಾದ್ರು ಶಿಕ್ಷೆ ಕೊಟ್ರೆ ಸರಿ ಇರಲ್ಲ. ಬೀದಿಗಿಳಿದು ಹೋರಾಟ ಮಾಡ್ತೀವಿ ನಾವೆಲ್ಲ. ಭೀಮನನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡಬೇಕು. ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಈಸ್ ಅ ವಿಟ್ನೆಸ್, ಈಸ್ ಅ ಪ್ರಾಸಿಕ್ಯೂಷನ್ ವಿಟ್ನೆಸ್. ಅಂಡ್ ಅವನು ಸರ್ಕಾರಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಅವನಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಇನ್ಕ್ಲೂಡಿಂಗ್ ಲೀಗಲ್ ಆಗಿ. ನಾಳೆ ದಿವಸ ಎಲ್ಲ ಮುಚ್ಚಿದ್ಯಲ್ಲ, ಬಾ ನಿನ್ನೇ ಅಪರಾಧಿ ಮಾಡಿ ತಗೊಂಡಾಗ ಅವನನ್ನ ನೆಣಿಗಿಣಿಗೆ ಎಡ್ಸ್ಬಿಟ್ರೆ ನೀವು. ಇದನ್ನೇ ಇವನು ಹೇಳಿರೋದು ಯಾರು? ಮಂಜು ಅದನ್ನೇ ಹೇಳಿದಾನೆ. ಇನ್ಸ್ಪೆಕ್ಟರ್ ಮಂಜು ಇದೇ ಡೈಲಾಗ್ ಅನ್ನ ನಿನ್ನನ್ನೇ ನೇಣಿಗೆಡಿಸ್ತಾರೆ. ಯಾರು ಭೀಮನ್ಗೆ ಹೇಳಿರೋದು ಅವ್ನು, ಮಂಜು, ಇನ್ಸ್ಪೆಕ್ಟರ್ ಮಂಜು. ಹಾಗಾಗಿ ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಗಳನ್ನ ಅಲ್ಲಿ ಸ್ಕ್ಯಾನ್ ಮಾಡ್ಲಿಕ್ಕೆ ಬಳಸಿ ಈ ತರ ಹುಚ್ಚುಚ್ಚುವಾಗಿ ಅಗಿಯೋದು ಬೇಡ. ಒಂದು. ಎರಡನೇದಾಗಿ ವಾಕಿ ಟಾಕೀಸ್ ಅನ್ನ ಬಳಸಬೇಕು. ಯಾರು ಕೂಡ ಮೊಬೈಲ್ ಫೋನ್ಗಳನ್ನ SIT ಟೀಮ್ ಬಳಸಬಾರ್ದು. ವೆನ್ ಯು ಆರ್ ಆನ್ ದ ಸೈಟ್, ನೀವು ರೆಸ್ಟ್ ಮಾಡಕ್ಕೆ ರೂಮ್ಗೆ ಹೋಗಬೇಕಾದ್ರೆ ಮೊಬೈಲ್ ಬಳಕೆ ಮಾಡಿ, ಬಟ್ ಮೊಬೈಲ್ ಅನ್ನ ರೂಮಲ್ಲೇ ಬಿಟ್ಟು ಬರಬೇಕು. ಆಮೇಲೆ ದ ಎಂಟೈರ್ ಕಮ್ಯುನಿಕೇಶನ್ ವಿತ್ ವೈರ್ಲೆಸ್ ಏನಿದೆ ಅದು ರೆಕಾರ್ಡ್ ಆಗಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾಳೆ ದಿವಸ ಪಾರದರ್ಶಕತೆ ಕೇಳಿದಾಗ ಅದನ್ನ ಕೊಡಬೇಕಾಗುತ್ತೆ. ಮೂರನೇದಾಗಿ ಅವನ ಮುಖವನ್ನ ತೆಗೆಸಿ, ಪೀಪಲ್ ವಾಂಟೆಡ್ ಟು ಸಿ. ಆಮೇಲೆ ಪಾರದರ್ಶಕತೆ ಬೇಕು ನಮಗೆ. ಅವನ ಮುಖವನ್ನ ತೆಗೆಸಿ, ಈಸ್ ನಾಟ್ ಅ ವಿಕ್ಟಿಮ್.
ಆತ ವಿಕ್ಟಿಮ್ ಅನ್ನಲ್ಲ, ಈಸ್ ಆಲ್ಸೋ ಆತನ ಮೇಲೆ ಪಾರ್ಷಿಯಲಿ ಮುಚ್ಚಾಕಿರುವಂತ ಚಾರ್ಜಸ್ ಇದೆ. ಸೊ ಈಸ್ ಅ ಪಾರ್ಟ್ ಆಫ್ ಅಕ್ಯೂಸ್ಡ್. ಬಟ್ ಪ್ರಾಸಿಕ್ಯೂಷನ್ಗೆ ಹೆಲ್ಪ್ ಮಾಡ್ತಾರೆ ಅದನ್ನ, ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗ್ತಾನೆ, ಅವನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಪಾರದರ್ಶಕತೆ ಬೇಕಾಗಿದೆ. ಮುಖವನ್ನ ಆ ಮುಖವಾಡ ತೆಗೆಸಿ ನಮ್ಗೆ ವಿ ಡೋಂಟ್ ವಾಂಟ್ ದಾಟ್ ಏನೋ ಈ ಉಚ್ಚಾಟ ಮುಖವಾಡ ಎಲ್ಲ ಹಾಕೊಂಡು ವಿ ಡೋಂಟ್ ಥಿಂಕ್ ಸೊ. ನೀವೇನು ಅಲ್ಲ, ಮುಖವಾಡ ಹಾಕೊಂಡಿದೆ ನಮ್ಗೆಲ್ಲ ಮುಖ ಎಲ್ಲರ ಬಳಿ ಇದೆ. ಯಾರು ಫೇಸ್ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ದಲ್ಲ, 90% ಪೀಪಲ್ ನೋ ವಾಟ್ ಇಸ್ ಹಿಸ್ ಫೇಸ್. ಆಮೇಲೆ ಟೆಕ್ನಾಲಜಿ ಬಳಸಿದ್ರೆ ಆರಾಮಾಗಿ ರೀಕ್ರಿಯೇಟ್ ಮಾಡ್ಕೊಂಡು ಆ ಮಾಸ್ಕ್ ಫೋಟೋ ತಗೊಂಡು ಹಾಕಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ 90% ಅವಂದೇ ಮುಖನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಯೇಟ್ ಮಾಡಿ ನಮಗೆ ಕೊಡ್ತದೆ. ಹಂಗಾಗಿ ನೀವು ಮಾಸ್ಕ್ ಹಾಕಿರೋದು ವೇಸ್ಟ್. ಅದೊಂದು. ಮೂರನೇದು, ಇಷ್ಟೆಲ್ಲ ನಡೆದ ಮೇಲೆ ಅಲ್ಲಿ ಸೀಸ್ ಮಾಡ್ತಾ ಇರುವಂತ ಮೂಳೆಗಳನ್ನ ನೀವು ಬದಲಿಸ್ಬಿಟ್ರೆ ಎಷ್ಟು ಚಾನ್ಸಸ್ ಇದೆ? ನಾನು ದಯಮಾಡಿ ಅಲ್ಲಿ ವ್ಯೂವರ್ಸ್ ನಮಗೆ ನೀವು ಮಾಹಿತಿಯನ್ನು ಹಾಕಬೇಕು. ಅಲ್ಲಿ ಇದು ಏನು ಒಡಕಲ್ಲ, ಅಲ್ಲಿ ತೆಗಿತಾರಂತ ಮೂಳೆಗಳನ್ನ ಅದನ್ನೇ ಸೀಸ್ ಮಾಡಿ ಫಾರೆನ್ಸಿಕ್ ಕಳಿಸ್ತಾರ, ಮೆಡಿಕಲ್ ಕಳಿಸ್ತಾರ, ಅಥವಾ ಬೇರೆ ಏನೋ ಮಿಕ್ಸ್ ಮಾಡುವಂತ ಚಾನ್ಸಸ್ ಎಷ್ಟಿದೆ ನೀವೇ ನಮ್ಗೆ ಹೇಳಿ. ಸೊ ಹಂಗಾಗಿ ನಮಗೆ ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಿರ್ಬೇಕು. ಆಮೇಲೆ ಇದನ್ನೇ ಸೀಸ್ ಮಾಡಿದೆ ಅಂತ ನಮ್ಗೆಲ್ಲ ಗೊತ್ತಾಗಬೇಕು. ಇಷ್ಟು ವಿಚಾರಗಳನ್ನ SIT ಅವರು ಪಾಲನೆ ಮಾಡಬೇಕು. ಜೊತೆನಲ್ಲಿ ಏನೋ ಈಗ ನೆನ್ನೆ ಹೊಸಬರೊಬ್ರು ಕಂಪ್ಲೇಂಟ್ ಬಂದು ಕೊಟ್ಟಿದ್ದಾರೆ. ನೆನ್ನೆ ಹೊಸ ಕಂಪ್ಲೇಂಟ್ ಆಗಿದೆ. ಆತ 16 ವರ್ಷದ ಹೆಣ್ಣು ಮಗುವನ್ನ ಊತಾಕಿರೋದನ್ನ ಕಂಪ್ಲೇಂಟ್ ಕೊಡ್ಲಿಕ್ಕೆ, ಈ ರೀತಿ ಭಯಯುಕ್ತ ವಾತಾವರಣವನ್ನ ನಿರ್ಮಾಣ ಮಾಡಿದರೆ ಈ ರೀತಿ ನೂರಾರು ಕಂಪ್ಲೇಂಟ್ಸು ಅಲ್ಲೇ ಬರುತ್ತೆ. ಭೀಮ ಒಬ್ಬನೇ ಅಲ್ಲ, ಭೀಮನಿಗೆ ಎಷ್ಟೋ ಜನಕ್ಕೆ ಭಯ ಇದೆ, ಯಾಕೆ ಬೇಕಪ್ಪ ನಮ್ಗಿದು ಅಂತ. ಬಟ್ ಈಗ ಜನರಿಗೆ ಭಯ ಹೋಗ್ತಾ ಇದೆ. ಕಾರಣ ಯಾಕೆ ಅಂತಂದ್ರೆ ಇಡೀ ಕರ್ನಾಟಕ ನಿಂತ್ಕೊಂತಾ ಇದೆ. ನಮ್ಮಂತವ್ರು ಸಣ್ಣ ವಿಚಾರದಲ್ಲೂ ಧ್ವನಿ ಮಾಡ್ತಾ ಇದ್ವಿ. ನೆನ್ನೆ ಮಂಜು ಥ್ರೆಟ್ನಿಂಗ್ ಮಾಡಿದ್ದು ಯಾವ ಮಾಧ್ಯಮನೂ ತೋರಿಸಿಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ. ನಾವುಗಳು ಎಕ್ಸ್ಪೋಸ್ ಮಾಡಿದ್ಮೇಲೆ ಅವ್ರ ಕೆಲಸ ಅದು. ಆಮೇಲೆ ಅವನು ಹೊಸನಗರದಲ್ಲಿ ಏನೇನು ಬಾಳಿದಾನೆ, ಎಷ್ಟೆಷ್ಟು ಕರಪ್ಷನ್ ಮಾಡಿದಾನೆ. 4 ವರ್ಷ ಹೊಸನಗರದಲ್ಲಿ ಒಂದೇ ಜಾಗದಲ್ಲಿ ಕೂತವನು. ಹೆಸರಿಗೆ ಅವನೊಬ್ಬ ಗೌಡ ಅಂತ ಬೇರೆ ಇಟ್ಕೊಂಡಿದ್ದಾನೆ. ನಿಜವಾಗ್ಲೂ ಇರ್ತೀನಿ, ನಮ್ಮ ಸಮುದಾಯಕ್ಕೂ ಕೆಟ್ಟ ಹೆಸರು. ಇಂಥ ವ್ಯಕ್ತಿಗಳು ಸಮಾಜಕ್ಕೆ ಅಲ್ಲ ಸಮುದಾಯಕ್ಕೂ ಕೂಡ ವೇಸ್ಟು. ಬರೀ ಭ್ರಷ್ಟಾಚಾರ ಬಿಟ್ರೆ ಏನೂ ಮಾಡಿಲ್ಲ. ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ ಅನ್ನ ದಯಮಾಡಿ ಏನೋ SIT ಅವರು ಬಳಸಬೇಕು. ಯಾಕಂದ್ರೆ ಇದು ಒಂದು ತಿಂಗಳಲ್ಲಿ ಮುಗಿಯುವಂತ ಇನ್ವೆಸ್ಟಿಗೇಷನ್ ಅಲ್ಲ. ಇಟ್ ವಿಲ್ ಪ್ರೊಲಾಂಗ್ ಟು ಅಟ್ಲೀಸ್ಟ್ ಒಂದು 4 ರಿಂದ 5 ತಿಂಗಳು ಎಳ್ಕೊಂಡು ಹೋಗುತ್ತೆ. ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ ಅನ್ನ ಬಳಸಬೇಕು. ಎರಡನೇದಾಗಿ ನೋ ಮೊಬೈಲ್ ಫೋನ್ಸ್. ಅಬ್ಸಲ್ಯೂಟ್ಲಿ ನೀವು ಸೈಟಲ್ಲಿ ಇರ್ಬೇಕಾದ್ರೆ ನೋ ಮೊಬೈಲ್ ಫೋನ್ಸ್. ಇದು SIT ಚೀಫ್ ಇಂದ ಹಿಡಿದು ಇವ್ರವರೆಗೂ ಮೊಬೈಲ್ ಫೋನ್ಸ್ ಅನ್ನ ಬಳಸಂಗಿಲ್ಲ. ಸೆಂಟ್ರಲೈಸ್ ವಾಕಿ ಸಿಸ್ಟಮ್ ಅನ್ನ ಬಳಸಿ ಬೇಕಾದ್ರೆ ಅಲ್ಲಿ ನೀವು ಮೊಬೈಲ್ ಟವರ್ನ ಹಾಕೊಳ್ಬಹುದು. ನಿಮ್ಮಲ್ಲಿ ಇದೆ, ಆ ವ್ಯವಸ್ಥೆ ಇದೆ. ಸೊ ಹಾಗಾಗಿ ಅದು ಒಂದು. ಮೂರನೇದಾಗಿ ಮಂಜು ಮೇಲೆ ಇದು ಇನ್ಸ್ಪೆಕ್ಟರ್ ಮಂಜುನಾಥ್ ಮೇಲೆ FIR ಆಗಿಲ್ಲ, ಅವನನ್ನ ಕಷ್ಟ ತಗೊಂಡಿಲ್ಲ. ಆಮೇಲೆ ದಿಸ್ ಇಸ್ ವಾಟ್ ಇದು ಮೂರನೇದು. ನಾಲ್ಕನೇದು, ಮಂಡೇ ಅಥವಾ ಟ್ಯೂಸ್ಡೇ ನಮ್ಮ ಕಡೆಯಿಂದ ಒಂದು ಕಂಪ್ಲೇಂಟ್ ಫೈಲ್ ಆಗ್ತಾ ಇದೆ. ಗೋವಾ ವ್ಯಕ್ತಿಯ ಅವರ ವ್ಯಕ್ತಿ ಕಾಣೆಯಾಗಿದ್ದಾರೆ. ಇವನ್ ಅವರು ಕೂಡ ಇದೇ ಆಗಿದೆ. ಯಾಕಂದ್ರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬಟ್ ಇದುವರೆಗೂ ಅವ್ರಿಗೆ ಬಾಡಿ ಸಿಕ್ಕಿಲ್ಲ. ಸೊ ಹಾಗಾಗಿ ಗೋವಾ ಇಂದ ಮಿಸ್ ಆಗಿರುವಂತ ವ್ಯಕ್ತಿಯ ಅವ್ರ ಮಾವ ಆಕ್ಚುಲಿ ಅವ್ರು ಬರ್ತಾ ಇದ್ದಾರೆ. ನಾನು ಅವ್ರಿಗೆ ಅಸಿಸ್ಟ್ ಮಾಡ್ತಾ ಇದ್ದೀನಿ. ವಿ ಆರ್ ಫೈಲಿಂಗ್ ಒನ್ ಮೋರ್ ಕಂಪ್ಲೇಂಟ್ ಫ್ರಮ್ ಅವರ್ ಎಂಡ್. ನಮ್ಮ ಕಡೆಯಿಂದ ಗೋವಾ ವ್ಯಕ್ತಿ ಮಿಸ್ ಆಗಿದ್ದಾನೆ. 2010 ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ, ಬಟ್ ಇದುವರೆಗೂ ಯಾವುದೇ ಆಕ್ಷನ್ ಆಗಿಲ್ಲ. ಸೊ SIT ಮುಂದೆ ಹೋಗಿ ಆ ಗೋವಾ ವ್ಯಕ್ತಿಯ ಮಿಸ್ಸಿಂಗ್ ಅನ್ನ, ಯಾಕಂದ್ರೆ ಇದುವರೆಗೂ ಬಾಡಿ ಟ್ರೇಸ್ ಆಗಿಲ್ಲ. 15 ವರ್ಷ ಆಗಿದೆ. 2010 ಆ ವ್ಯಕ್ತಿ ಕಾಣೆಯಾಗಿರೋದು. ಹಾಗಾಗಿ ನಮ್ಮ ಕಡೆಯಿಂದ ನಾಳೆ ಅಥವಾ ನಾಳಿದ್ದು SIT ಮುಂದೆ ಒಂದು ಅಫಿಷಿಯಲ್ ಆಗಿ ಒಂದು ಕಂಪ್ಲೇಂಟ್ ಫೈಲ್ ಆಗ್ತಾ ಇದೆ. ದ ಪಾರ್ಟಿ ಇಸ್ ಫ್ರಮ್ ಗೋವಾಯಿಂದ ಅದಾಗಿರೋದು. ಸೊ ದೇ ಆರ್ ಕಮಿಂಗ್, ಗೋವಾದಿಂದ ಬರ್ತಾ ಇದ್ದಾರೆ. ನಮ್ಮ ಕಡೆಯಿಂದ SIT ಕಡೆ ಒಂದು ಹೊಸ ಕಂಪ್ಲೇಂಟು ಫೈಲ್ ಆಗ್ತಾ ಇದೆ. ಅಂಡ್ ವಿ ಆರ್ ಫೈಲಿಂಗ್ ಇಟ್ ಅಂತ ಹೇಳುತ್ತಾ, ಏನೇ ಆಗಲಿ ಪಾರದರ್ಶಕತೆ ಬೇಕು.